ಆರ್ಥಿಕವಾಗಿ ಮೇವು ಉಣಿಸಲು ಸಾಧ್ಯವಾಗದಿದ್ದಾಗ ರೈತರು ಅನಿವಾರ್ಯವಾಗಿ ವಯಸ್ಸಾದ ಎತ್ತುಗಳನ್ನ ರಸ್ತೆಗಳಿಗೆ ಅಥವಾ ಕಾಡುಗಳಿಗೆ ಬಿಡಬೇಕಾಗುತ್ತೆ. ಇದರಿಂದ ಬೀಡಾಡಿ ದನಗಳು ರೈತರ ಹೊಲಗಳಿಗೆ ನುಗ್ಗಿ ಬೆಳೆಗಳನ್ನ ನಾಶ ಮಾಡುತ್ತೆ. ಹೆದ್ದಾರಿಗಳಲ್ಲಿ ಮತ್ತು ನಗರ ಪ್ರದೇಶಗಳಲ್ಲಿ ಬೀಡಾಡಿ ದನಗಳಿಂದಾಗಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತೆ. ಹಾಗೆ ವಯಸ್ಸಾದ ಎತ್ತುಗಳನ್ನು ನೋಡಿಕೊಳ್ಳಲು ಸರ್ಕಾರಿ ಅಥವಾ ಖಾಸಗಿ ಗೋಶಾಲೆಗಳ ಮೇಲೆ ಒತ್ತಡ ವಿಪರೀತವಾಗಿ ಹೆಚ್ಚುತ್ತೆ. ಪ್ರಸ್ತುತ ಇರುವಂತಹ ಗೋಶಾಲೆಗಳಿಗೆ ಇಷ್ಟೊಂದು ಪ್ರಮಾಣದ ಜಾನುವಾರುಗಳಿಗೆ ಮೇವು ಮತ್ತು ಆಶ್ರಯ ನೀಡಲು ಸಾಧ್ಯವೇ ಇಲ್ಲ. ಅವುಗಳ ನಿರ್ವಹಣೆ ಕಷ್ಟ. ಮಾಂಸದ ರಫ್ತು ಉದ್ಯಮ, ಚರ್ಮದ ಉದ್ಯಮ ಮತ್ತು ಜಾನುವಾರುಗಳ ಮೂಳೆಗಳಿಂದ ತಯಾರಾಗುವ ಗೊಬ್ಬರ ಹಾಗೂ ಔಷಧಿಯ ಉತ್ಪನ್ನಗಳ ಉದ್ಯಮಗಳಿಗೆ ಕಚ್ಚಾ ವಸ್ತುವಿನ ಕೊರತೆ ಎದುರಾಗುತ್ತೆ. ಇದು ಈ ವಲಯಗಳಲ್ಲಿ ಲಕ್ಷಾಂತರ ಉದ್ಯೋಗ ನಷ್ಟಕ್ಕೆ ಕಾರಣವಾಗಬಹುದು. ಈ ಬಡಕಲ ಎತ್ತುಗಳನ್ನ, ಉಳುಮೆಗೆ ಯೋಗ್ಯವಲ್ಲದ ಎತ್ತುಗಳನ್ನ, ಟ್ರಾನ್ಸ್ಪೋರ್ಟ್ ಸಾಧ್ಯವೇ ಇಲ್ಲದಂತಹ ಎತ್ತುಗಳನ್ನ ರೈತರು ಇಟ್ಕೊಳ್ಳಲ್ಲ. ಅದನ್ನ ಮುಸಲ್ಮಾನರು ಖರೀದಿ ಮಾಡ್ತಾರೆ. ಗೋ ಅನ್ನೋದು ಒಂದು ವೇಳೆ ಕೆಚ್ಚಲು ಇರುವ ಹಸುವಾದರೆ ಆ ಗೋವನ್ನು ಯಾರು ಕೂಡ ಖರೀದಿ ಮಾಡಲ್ಲ, ಯಾರು ತಿನ್ನಲ್ಲ. ತಲೆಯಲ್ಲಿ ನಿಮ್ಮ ವಯಸ್ಸಾದ ತಾಯಿಯನ್ನು ನೀವು ಮಾರಾಟ ಮಾಡ್ತೀರಾ ಅಂತ ಹೇಳಿ ಈ ತೌಡು ಕುಟ್ಟೋರು ಕಂಡುಕೊಂಡಿರುವಂತಹ ಸಮರ್ಥನೀಯ ಸೂತ್ರ ಇದು. ಇವತ್ತು ನಂಬರ್ 2 ಬೀಫ್ ಎಕ್ಸ್ಪೋರ್ಟ್ ಅಲ್ಲಿ ಇದನ್ನು ಹೇಳಕ್ ಬಂದ್ರೆ ಅದು ಕೋಣದ ಮಾಂಸ, ಅದು ಎಮ್ಮೆ ಮಾಂಸ, ಅದು ಆ ಮಾಂಸ, ಸಮರ್ಥನೆಗೇನು ಕೊರತೆ ಇಲ್ಲ. ಮುಸಲ್ಮಾನರು ದಯವಿಟ್ಟು 6 ತಿಂಗಳಿಂದ 1 ವರ್ಷ ರೈತರಿಂದ ಈ ಎತ್ತುಗಳನ್ನ ಖರೀದಿಸ್ಬೇಕು. ಹಲೋ ನಮಸ್ಕಾರ. ಇನ್ನೇನು ಬಕ್ರೀದ್ ಹಬ್ಬ ಬರ್ತಾ ಇದೆ. ದನದ ಗಲಾಟೆ ಸ್ವಲ್ಪ ಜೋರಾಗಿ ನಡೀತಾ ಇದೆ. ಬಕ್ರೀದ್ ಅಂದ್ರೆ ಕುರಿ, ಮ್ಯಾಕ್ಸಿಮಮ್ ಕುರಿನ ಕುರ್ಬಾನಿ ಕೊಡ್ತಾರೆ. ಬಕ್ರೀದ್ ಹಿಂದೆ ಒಂದು ಸ್ಟೋರಿ ಇದೆ, ಆ ಸ್ಟೋರಿನ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಪಶ್ಚಿಮ ಬಂಗಾಳ ಸೇರಿದ ಹಾಗೆ ದೇಶದ ಅನೇಕ ಕಡೆ ಈ ದನದ ಗಲಾಟೆ ಶುರುವಾಗಿದೆ. ದನದ ಗಲಾಟೆ ಅಂದರೆ ಈ ಸಲ ರೈತರಿಂದ ಎತ್ತುಗಳನ್ನ ಮುಸಲ್ಮಾನರು ಖರೀದಿ ಮಾಡ್ತಾನೆ ಇಲ್ಲ ಕುರ್ಬಾನಿಗೆ. ಯಾಕಂದರೆ ಕುರ್ಬಾನಿ ಕೊಡಲೇಬೇಕು ಅನ್ನುವಂಥ ಕೆಲವು ನಿಯಮಗಳಿದ್ದಾವೆ. ಅದಕ್ಕೆ ಪೂರಕವಾಗಿ ಇವತ್ತು ಕುರಿನ ತೆಗೆದುಕೊಳ್ಳುವಷ್ಟು ಆರ್ಥಿಕ ಶಕ್ತಿ ಎಲ್ಲರಿಗೂ ಇರೋದಿಲ್ಲ. ಇನ್ನು ಕಡಿಮೆ ರೇಟಿಗೆ ಈ ಬಡಕಲ ಎತ್ತುಗಳು, ಉಳುಮೆಗೆ ಯೋಗ್ಯವಲ್ಲದ, ಟ್ರಾನ್ಸ್ಪೋರ್ಟ್ ಸಾಧ್ಯವಿಲ್ಲದ ಎತ್ತುಗಳನ್ನು ರೈತರು ಮಾರಾಟ ಮಾಡುತ್ತಾರೆ. ಹಾಗೆ ಮಾರಾಟವಾಗಿ ಬಂದ ಹಣದಿಂದ ಬೇರೆ ಜಾನುವಾರುಗಳನ್ನು ಅವರು ಪರ್ಚೇಸ್ ಮಾಡ್ತಾರೆ. ಈ ಬಡಕಲ ಎತ್ತುಗಳನ್ನು, ಉಳುಮೆಗೆ ಯೋಗ್ಯವಲ್ಲದ ಎತ್ತುಗಳನ್ನ, ಟ್ರಾನ್ಸ್ಪೋರ್ಟ್ ಸಾಧ್ಯವೇ ಇಲ್ಲದಂತಹ ಎತ್ತುಗಳನ್ನ ರೈತರು ಇಟ್ಕೊಳ್ಳಲ್ಲ. ಅದನ್ನ ಮುಸಲ್ಮಾನರು ಖರೀದಿ ಮಾಡ್ತಾರೆ, ಕಟಾವು ಮಾಡ್ತಾರೆ. ಮ್ಯಾಕ್ಸಿಮಮ್ ಕಟಾವು ಮಾಡಿ ತಿಂತಾರೆ. ಸೂಕ್ಷ್ಮವಾಗಿ ನನ್ನ ಮಾತುಗಳನ್ನು ಗಮನಿಸಿ. ಎತ್ತುಗಳು ಹಸು ಅಲ್ಲ. ಕೆಚ್ಚಲು ಇರುವ ಹಸುಗಳನ್ನ ಯಾರು ಮಾರಾಟನೂ ಮಾಡಲ್ಲ, ಯಾರು ಖರೀದಿ ಕೂಡ ಮಾಡಲ್ಲ, ಯಾರು ತಿನ್ನೋದು ಕೂಡ ಇಲ್ಲ. ಗೋ ಅನ್ನೋದು ಒಂದು ವೇಳೆ ಕೆಚ್ಚಲು ಇರುವ ಹಸುವಾದರೆ ಆ ಗೋವನ್ನು ಯಾರು ಕೂಡ ಖರೀದಿ ಮಾಡಲ್ಲ, ಯಾರು ತಿನ್ನಲ್ಲ. ತಲೆಯಲ್ಲಿ ಇಟ್ಕೊಳ್ಳಿ. ನಿಮ್ಮ ವಯಸ್ಸಾದ ತಾಯಿಯನ್ನು ನೀವು ಮಾರಾಟ ಮಾಡ್ತೀರಾ ಅಂತ ಹೇಳಿ ಈ ತೌಡು ಕುಟ್ಟೋರು ಕಂಡುಕೊಂಡಿರುವಂತಹ ಸಮರ್ಥನೀಯ ಸೂತ್ರ ಇದು. ಅದು ಯಾವುದು ಕೂಡ ಫ್ಯಾಕ್ಟ್ ಅಲ್ಲ. ಹಾಗೆಲ್ಲ ನೀವು ಎಕ್ಸಾಂಪಲ್ ಕೊಡಕ್ಕೆ ಹೋದ್ರೆ ಸಿಕ್ಕಾಪಟ್ಟೆ ಎಕ್ಸಾಂಪಲ್ಗಳನ್ನು ನಾವು ಕೂಡ ಕೊಡ್ತೇವೆ. ಇತ್ತೀಚೆಗೆ ಏನಾಗ್ಬಿಟ್ಟಿದೆ, ನಮ್ಮ ದೇಶದಲ್ಲಿ ಈ ದನದ ಪಾಲಿಟಿಕ್ಸ್ ಜಾಸ್ತಿ ಆಗ್ಬಿಟ್ಟಿದೆ. ಅಲ್ಲಲ್ಲಿ ಗಲ್ಲಿಗೆ ಒಂದಿಷ್ಟು ಜನ ಗೋರಕ್ಷಕರು, ಗೋರಕ್ಕಸರು ಹುಡ್ಕೊಂಡಿದ್ದಾರೆ. ಅವ್ರೇನು ಮಾಡ್ತಿದ್ದಾರೆ, ಈ ಎತ್ತುಗಳನ್ನು ಸಾಗಾಟ ಮಾಡುವಂತಹ ಬಡ ವ್ಯಾಪಾರಿಗಳನ್ನು, ಬಡ ವಾಹನ ಚಾಲಕರನ್ನು ಅಡ್ಡಗಟ್ಟೋದು, ಹೊಡೆಯೋದು, ಬಡಿಯೋದು, ಕೊಲ್ಲೋದು, ಇವೆಲ್ಲವೂ ಕೂಡ ಅನೇಕ ದಶಕಗಳಿಂದ ನಡ್ಕೊಂಡು ಬಂದಿದೆ. ಇತ್ತೀಚೆಗಂತೂ ಅದು ಜಾಸ್ತಿ ಆಗೋಗ್ಬಿಟ್ಟಿದೆ. ನೇರವಾಗಿ ಅಂಗಡಿಗಳಿಗೆ ದಾಳಿ ಮಾಡೋದು, ಕಿರಿಕ್ ತೆಗೆಯೋದು, ದೊಂಬಿ ಎಬ್ಸೋದು, ಇವೆಲ್ಲ ಮಾಡ್ತಾ ಇದ್ದಾರೆ. ಒಂದು ಸರ್ಕಾರ ಇವನ್ನೆಲ್ಲ ಗಮನಿಸ್ತಾ ಇದ್ದಾಗ, ಒಂದು ಕಾನೂನು ವ್ಯವಸ್ಥೆ ಇವನ್ನೆಲ್ಲ ಹತ್ತಿಕ್ಕುತ್ತಿರುವಾಗ ಮಧ್ಯದಲ್ಲಿ ಇವರು ತಮ್ಮ ಬದುಕಿಗೋಸ್ಕರ ಒಂದಿಷ್ಟು ಕಿರಿಕ್ ಮಾಡುವಂತಹ ಈ ರೀತಿಯ ಹೊಟ್ಟೆಪಾಡಿನ ವೃತ್ತಿಯನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಇವೆಲ್ಲದರಿಂದ ಬೇಸತ್ತು ಒಂದಿಷ್ಟು ನಮ್ಮಂಥವ್ರು ಮುಸಲ್ಮಾನರು ದಯವಿಟ್ಟು 6 ತಿಂಗಳಿಂದ 1 ವರ್ಷ ರೈತರಿಂದ ಈ ಎತ್ತುಗಳನ್ನು ಖರೀದಿಸ್ಬಿಡಿ. ನೀವು ಎತ್ತುಗಳನ್ನೇ ತಿನ್ನೋದು. ಇವರು ಬೀಫ್ ಅಂತ ಇಲ್ಲಿ ದನದ ಮಾಂಸವನ್ನು, ಅದು ಎತ್ತಿನ ಮಾಂಸ ಅಂತಲೇ ತಗೊಳ್ಳಪ್ಪ, ಖಾರ ಬೀಫ್, ಕೋಣದ ಮಾಂಸ ಅಂತಲೇ ತಗೊಳ್ಳಿ. ಇವರು ಬೀಫ್ ಎಕ್ಸ್ಪೋರ್ಟ್ನಲ್ಲಿ ನಂಬರ್ 2 ಪ್ರಪಂಚದಲ್ಲಿ. ಇವರು ದನದ ಮಾಂಸವನ್ನು ಬೇಕಾಬಿಟ್ಟು ರಫ್ತು ಮಾಡ್ಬೋದು. ಇದೇ ದನವನ್ನು ಮುಂದಿಟ್ಕೊಂಡು ಪಾಲಿಟಿಕ್ಸ್ ಮಾಡಿಕೊಂಡು ಬಂದ, ಆ ಮೂಲಕ ಜನರ ಭಾವನೆಯ ಮೇಲೆ ಅರಾಜಕಾರಣವನ್ನು ಮಾಡಿಕೊಂಡು ಬಂದಂಥವ್ರು
ಇವತ್ತು ನಂಬರ್ 2 ಬೀಫ್ ಎಕ್ಸ್ಪೋರ್ಟಲ್ಲಿ. ಇದನ್ನು ಹೇಳಕ್ಕೆ ಬಂದರೆ ಅದು ಕೋಣದ ಮಾಂಸ, ಅದು ಎಮ್ಮೆ ಮಾಂಸ, ಅದು ಆ ಮಾಂಸ. ಸಮರ್ಥನೆಗೇನು ಕೊರತೆ ಇಲ್ಲ ಇಲ್ಲಿ. ಇವರವರ ಅನುಕೂಲಕ್ಕೆ ತಕ್ಕಂತೆ ಸಮರ್ಥನೆಯನ್ನು ಮಾಡ್ಕೊಂಡ್ಬರ್ತಾರೆ. ಇದೆಲ್ಲದಿಂದ ಬೇಸತ್ತು ನಾವು ನಮ್ಮಂಥವ್ರು, ನಮ್ಮಂಥ ಸಾವಿರಾರು ಜನ ಕರೆ ಕೊಡ್ತಾ ಬಂದ್ವಿ. ದಯವಿಟ್ಟು ಮುಸಲ್ಮಾನರು ರೈತರಿಂದ ಈ ಎತ್ತುಗಳನ್ನು ಖರೀದಿ ಮಾಡಿಬಿಡಿ. ನಮ್ಗೆ ಗೊತ್ತಿದೆ ರೈತರು ಯಾವ ರೀತಿಯಲ್ಲಿ ಸಂಕಷ್ಟಕ್ಕೆ ಬೀಳ್ತಾರೆ ಅಂತ. ಅದರ ವಿವರಣೆ ನಾನು ಕೊಡ್ತೀನಿ, ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಎಲ್ಲದನ್ನು ಹೇಳ್ತೀನಿ. ಮುಸಲ್ಮಾನರು ರೈತರಿಂದ ಈ ಎತ್ತುಗಳನ್ನು ಅವರಿಗೆ ಅಪ್ರಯೋಜಕವಾದ ಉಳುಮೆಗೆ ಬಾರದಿದ್ದರು, ಟ್ರಾನ್ಸ್ಪೋರ್ಟ್ಗೆ ಯೋಗ್ಯವಲ್ಲದಿದ್ದರು, ಅದನ್ನು ಸಾಕುವಷ್ಟು ಶಕ್ತಿ ಕೂಡ ನಮ್ಮ ದೇಶದ ರೈತರಿಗಿಲ್ಲ. ಅದನ್ನು ಕೊಟ್ಟು ಹೊಸ ಜಾನುವಾರುಗಳನ್ನು ತಗೊಂಡು ಉಳುಮೆ ಮಾಡಿ ಬದುಕನ್ನು ನಡೆಸ್ತಾನೆ. ಅವರು ಎತ್ತಿನ ಗಾಡಿ ಅಂತ ಗೊತ್ತಾ, ಆ ಗಾಡಿಗಳನ್ನು ಹೇಳೋದಕ್ಕೆ ಬಳಸ್ಕೊತಾರೆ, ಟ್ರಾನ್ಸ್ಪೋರ್ಟ್ ಅಂತ ಇರ್ತಾರೆ. ಲಾಸ್ಟಿಗೆ ಅದನ್ನು ಕೂಡ ಖರೀದಿ ಮಾಡದೇ ಇದ್ದರೆ ಅದಕ್ಕೆ ಹುಲ್ಲು ಹಾಕುವಷ್ಟು, ಹಿಂಡಿ ಹಾಕುವಷ್ಟು ಶಕ್ತಿ ಕೂಡ ನಮ್ಮ ದೇಶದ ರೈತನಿಗಿಲ್ಲ. ಇದು ನಮ್ಮ ದೇಶದ ರೈತನ ಪರಿಸ್ಥಿತಿ. ನಾವು ಈ ರೀತಿಯಾಗಿ ಕರೆ ಕೊಡೋದ್ರಿಂದ ರೈತ ಸಂಕಷ್ಟಕ್ಕೆ ಬೀಳ್ತಾನೆ. ಆದರೆ ಪದೇ 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 ಒಂದು ಸಮುದಾಯದ ಮೇಲೆ, ಮುಸಲ್ಮಾನರ ಮೇಲೆ ಈ ದನದ ಹೆಸರಿನಲ್ಲಿ ಪಾಲಿಟಿಕ್ಸ್ ನಡೀತಾ ಇದ್ದಾಗ ರೈತರು ಕೂಡ ಮಾತಾಡಬೇಕಾಗ್ತದೆ. ಅವರು ಸುಮ್ಮನಿದ್ದಕ್ಕೆ ಇವರು ಎಲ್ಲ ಕಲ್ಲೇಟುಗಳನ್ನು ತಿನ್ನುವಂಥ ಸ್ಥಿತಿ. ಹಾಗಾಗಿ ಮುಸಲ್ಮಾನರು ಯಾವುದೇ ಕಾರಣಕ್ಕೂ ರೈತರಿಂದ ಎತ್ತುಗಳನ್ನು ಖರೀದಿ ಮಾಡಲೇಬೇಡಿ. ಒಂದು 6 ತಿಂಗಳು ಸುಮ್ಮನಿರಿ, ಇಲ್ಲ 1 ವರ್ಷ ಸುಮ್ಮನಿರಿ. ರೈತರು ಬೀದಿಗಿಳಿತಾರೆ, ಎತ್ತುಗಳ ಸಮೇತ, ದನಗಳ ಸಮೇತ. ನಿಮ್ಮ ಪದ ಗೋವಿನ ಸಮೇತ ಬೀದಿಗಿಳಿತಾರೆ. ಯಾರ ಸೊಂಟವನ್ನು ಯಾರು ಮುರಿಬೇಕೋ ಅವರು ಮುರಿದ್ರೇ ಅದು ಸರಿ ಹೋಗೋದು, ಇವೆಲ್ಲವೂ ಸರಿ ಆಗೋದು ಅಂಥೇಳಿ ನಾವು ಹೇಳ್ತಾ ಬಂದ್ವಿ. ಇವತ್ತು ನಮ್ಮ ಥರ ದೇಶದಾದ್ಯಂತ ತುಂಬ ಜನ ಕೆಲಸ ಮಾಡ್ತಾರೆ. ಅದರ ಪರಿಣಾಮವಾಗಿ ಈ ಸಲ ಬಕ್ರೀದ್ ಬರ್ತಾ ಇದೆ, ಕುರ್ಬಾನಿಗೆ ಅಂತ ಹೇಳ್ಬಿಟ್ಟು ಯಾರು ಕೂಡ ರೈತರಿಂದ ಈ ಎತ್ತುಗಳನ್ನು ಖರೀದಿ ಮಾಡ್ತಾ ಇಲ್ಲ. ಇದರ ಪರಿಣಾಮ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ದಾರೆ. ಇದಿನ್ನು ಆರಂಭ. ಯಾವುದೇ ಕಾರಣಕ್ಕೂ ಕನ್ವಿನ್ಸ್ ಆಗಬೇಡಿ, ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಬೇಡಿ. ಕುರ್ಬಾನಿ ಕೊಡೋದಕ್ಕೆ ಈ ಸಲ ಸಾಧ್ಯ ಆಗಿಲ್ಲ ಅಂದರೆ ಹೋಗ್ಬಿಟ್ಟು ಒಂದು ಅರ್ಧ ಕೆಜಿನೋ 1 ಕೆಜಿನೋ ಕುರಿ ಮಾಂಸವನ್ನು ತಂದು ಬಕ್ರೀದ್ ಹಬ್ಬ ಮಾಡ್ಕೊಂಡ್ಬಿಡಿ. ಒಂದು ಸಣ್ಣ ಸ್ಯಾಕ್ರಿಫೈಸ್ ಮಾಡ್ಕೊಂಬೇಡ, ಜನರಿಗೆ ವಾಸ್ತವ ಏನು ಅನ್ನೋದು ಅರ್ಥ ಆಗಲಿ. ಇವತ್ತು ಮುಸಲ್ಮಾನರು ಎತ್ತಿನ ಮಾಂಸವನ್ನು ತಿನ್ನದಿದ್ದರೆ ಯಾರಿಗೆ ಸಂಕಟ ಆಗ್ತದೆ? ಹಾಗೆ ಮುಸಲ್ಮಾನರು ಮಾತ್ರ ಅಲ್ಲ, ಇವತ್ತು ಎತ್ತಿನ ಮಾಂಸವನ್ನು ತಿಂತಾ ಇರೋದು ದಲಿತರು ತಿಂತಾರೆ, ಅನೇಕರು ತಿಂತಾರೆ. ಒಂದು ಪೌಷ್ಟಿಕಾಂಶಯುಕ್ತ ಕಡಿಮೆ ಬೆಲೆಗೆ ಸಿಗುವಂಥ ಮಾಂಸ ಕಡಿಮೆ ಬೆಲೆಗೆ ರೈತರಿಂದ ಖರೀದಿ ಮಾಡಿರ್ತಾರೆ. ಇದಕ್ಕೆಲ್ಲ ನಮ್ಮ ಹೆತ್ತ ತಾಯಿಗೆ ಹೋಲಿಕೆ ಮಾಡ್ಕೊಂಡು ತೌಡು ಕೊಟ್ಟಿದ್ರೆ ಏನು ಪ್ರಯೋಜನ ಇಲ್ಲ. ಪ್ರಾಕ್ಟಿಕಲ್ ಆಗಿ ನಾವು ಬದುಕಬೇಕಾಗುತ್ತೆ. ಈಗ ಭಾರತದಲ್ಲಿ ಪಶ್ಚಿಮ ಬಂಗಾಳ ಸೇರಿದಾಗೆ ಇಲ್ಲ ಅಲ್ಲಂತೂ ಸಿಕ್ಕಾಪಟ್ಟೆ ಕ್ರಾಂತಿ ಮಾಡ್ತೀನಿ ಅಂತ ಬಂದಂಥ BJP ದನದ ಪಾಲಿಟಿಕ್ಸ್ನೇ ಮಾಡುತ್ತು. ಅಲ್ಲಿನ ರೈತರಿಂದ ಅಲ್ಲಿನ ಮುಸಲ್ಮಾನರು ಈ ಸಲ ನೀವು ಹೇಳುವ ಗೋವನ್ನು ಅವರ ಪ್ರಕಾರ ವಾಸ್ತವವಾಗಿ ಎತ್ತನ್ನು ಖರೀದಿ ಮಾಡ್ತಾನೆ ಇಲ್ಲ. ರೈತರು ಗಲಾಟೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಈ ನನ್ನ ಮಕ್ಕಳಿಂದ ನಮಗೆ ನೆಮ್ಮದಿ ಇಲ್ದಂಗೆ ಆಗ್ಬಿಟ್ಟಿದೆ ಅಂತ. ರೀಪ್ಲೇಸ್ ಜಾನುವಾರುಗಳನ್ನು ತೆಗೆದುಕೊಳ್ಳುವಂಥ ಶಕ್ತಿ ಕೂಡ ಅವ್ರಿಗಿಲ್ಲ. ಮೇವು ಹಾಕಿ ಸಾಕುವ ಶಕ್ತಿ ಅಂತೂ ಇರಲ್ಲ ಬಿಡಿ. ನಮ್ಮ ರೈತರ ಬದುಕನ್ನು ಇಲ್ಲಿನ ಆಡಳಿತ ವ್ಯವಸ್ಥೆ ಬಂಗಾರ ಮಾಡೇ ಇಲ್ಲ. ಆತ ಇನ್ನೂ ಉಳುಮೆ ಮಾಡಿ ಅವತ್ತವತ್ತು ಕಷ್ಟಪಟ್ಟು ಕೂಲಿ ಮಾಡಿ ಜೀವನ ನಡೆಸೋದ್ರ ಜೊತೆಗೆ ಜೀವ ಉಳಿಸ್ಕೊಳ್ಳುವಂಥ ಸ್ಥಿತಿಗೆ ತಲುಪಿದ್ದಾರೆ. ರೈತರ ಆತ್ಮಹತ್ಯೆಯ ಕೇಸುಗಳನ್ನು ನೋಡ್ತಾ ಇದ್ದರೆ ನಿಮಗೆ ಅನೇಕ ವಿಚಾರಗಳು ಸಿಗ್ತವೆ. ಈ ಬಕ್ರೀದ್ ಅಂದರೆ ಏನು, ಈ ಕುರ್ಬಾನಿ ಅಂದರೆ ಏನು, ಮುಸ್ಲಿಂ ಧರ್ಮದಲ್ಲಿ ಇರುವಂತಹ ಕತೆ ಏನು, ಅದನ್ನು ಹೇಳೋದಕ್ಕಿಂತ ಮುಂಚಿತವಾಗಿ ಒಂದು ವೇಳೆ ಮುಸಲ್ಮಾನರು ಅಥವಾ ಯಾರೇ ವ್ಯಾಪಾರಿಗಳು ರೈತರಿಂದ ಎತ್ತನ್ನು, ಬಡಕಲು ಎತ್ತು, ಉಳುಮೆ ಮಾಡಲು ಯೋಗ್ಯವಲ್ಲದ, ಟ್ರಾನ್ಸ್ಪೋರ್ಟ್ ಸಾಧ್ಯವಿಲ್ಲದ ಎತ್ತುಗಳನ್ನು ಖರೀದಿ ಮಾಡ್ತಿದ್ರೆ ಯಾವ ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ನೋಡಿ, ಈ ಕೃಷಿ ಕೆಲಸಗಳಿಗೆ ಉಪಯೋಗವಾಗದ ವಯಸ್ಸಾದ ಅಥವಾ ಶಕ್ತಿಹೀನವಾದ ಎತ್ತುಗಳನ್ನು ರೈತರು ಮಾರಾಟ ಮಾಡ್ತಾರೆ. ಆ ಮೂಲಕ ಬರುವಂತಹ ಹಣದಿಂದ ಹೊಸ ಜೋಡಿ ಎತ್ತುಗಳನ್ನು ಅಥವಾ ಕೃಷಿ ಉಪಕರಣಗಳನ್ನು ಕೊಳ್ತಾರೆ. ಹಾಗೆ ಕೆಲಸಕ್ಕೆ ಬಾರದ ಎತ್ತುಗಳಿಗೆ ಮೇವು, ನೀರು ಮತ್ತು ವೈದ್ಯಕೀಯ ಆರೈಕೆಯನ್ನು ಮಾಡುವಷ್ಟು ಶಕ್ತಿ ರೈತರಿಗೆ ಇರಲ್ಲ ಅಂತ ಹೇಳಿಬಿಟ್ಟು ನಾನು ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದೆ. ಇಷ್ಟು ಮಾತ್ರ ಅಲ್ಲ, ಹೊಸ ಜಾನುವಾರುಗಳನ್ನು ಖರೀದಿ ಮಾಡೋದಕ್ಕೆ ರೈತರ ಬಳಿ ಹಣ ಕೊರತೆ ಆಗುತ್ತೆ. ಇದರ ಪರಿಣಾಮ ಸಣ್ಣ ಮತ್ತು ಅತಿ ಸಣ್ಣ ರೈತರು ಕೃಷಿಯಿಂದ ದೂರ ಸರಿಯುವ ಅಥವಾ ಕೃಷಿಗಾಗಿ ಸಂಪೂರ್ಣವಾಗಿ ಟ್ರ್ಯಾಕ್ಟರ್ಗಳಂತಹ ಯಾಂತ್ರೀಕೃತ
ವ್ಯವಸ್ಥೆಯ ಮೇಲೆ ಅವಲಂಬಿತರಾಗಬೇಕಾಗುತ್ತೆ. ಇದು ಕೃಷಿ ವೆಚ್ಚವನ್ನು ಮತ್ತಷ್ಟು ಹೆಚ್ಚಿಸುತ್ತೆ. ಹಾಗೆ ಗ್ರಾಮೀಣ ಭಾಗದ ಪ್ರಮುಖ ಆರ್ಥಿಕ ಕೇಂದ್ರಗಳಾದ ದನಗಳ ಸಂತೆಗಳು ತಮ್ಮ ಕಳೆಯನ್ನು ಕಳೆದುಕೊಳ್ತವೆ. ವ್ಯಾಪಾರಸ್ಥರು ಇಲ್ಲದೆ ಎತ್ತುಗಳ ಬೆಲೆ ಪಾತಾಳಕ್ಕೆ ಕುಸಿಯುತ್ತೆ. ಜಾನುವಾರು ಮಾರುಕಟ್ಟೆಯನ್ನು ನಂಬಿಕೊಂಡಿರುವ ದಲ್ಲಾಳಿಗಳು, ಸಾರಿಗೆ ಚಾಲಕರು ಮತ್ತು ಸಣ್ಣ ವ್ಯಾಪಾರಿಗಳ ಆದಾಯಕ್ಕೆ ಪೆಟ್ಟು ಬೀಳುತ್ತೆ. ಆರ್ಥಿಕವಾಗಿ ಮೇವು ಉಣಿಸಲು ಸಾಧ್ಯವಾಗದಿದ್ದಾಗ ರೈತರು ಅನಿವಾರ್ಯವಾಗಿ ವಯಸ್ಸಾದ ಎತ್ತುಗಳನ್ನು ರಸ್ತೆಗಳಿಗೆ ಅಥವಾ ಕಾಡುಗಳಿಗೆ ಬಿಡಬೇಕಾಗುತ್ತೆ. ಇದರಿಂದ ಬೀಡಾಡಿ ದನಗಳು ರೈತರ ಹೊಲಗಳಿಗೆ ನುಗ್ಗಿ ಬೆಳೆಗಳನ್ನು ನಾಶ ಮಾಡುತ್ತೆ. ಹೆದ್ದಾರಿಗಳಲ್ಲಿ ಮತ್ತು ನಗರ ಪ್ರದೇಶಗಳಲ್ಲಿ ಬೀಡಾಡಿ ದನಗಳಿಂದಾಗಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತೆ. ಹಾಗೆ ವಯಸ್ಸಾದ ಎತ್ತುಗಳನ್ನು ನೋಡಿಕೊಳ್ಳಲು ಸರ್ಕಾರಿ ಅಥವಾ ಖಾಸಗಿ ಗೋಶಾಲೆಗಳ ಮೇಲೆ ಒತ್ತಡ ವಿಪರೀತವಾಗಿ ಹೆಚ್ಚುತ್ತೆ. ಪ್ರಸ್ತುತ ಇರುವಂತಹ ಗೋಶಾಲೆಗಳಿಗೆ ಇಷ್ಟೊಂದು ಪ್ರಮಾಣದ ಜಾನುವಾರುಗಳಿಗೆ ಮೇವು ಮತ್ತು ಆಶ್ರಯ ನೀಡಲು ಸಾಧ್ಯವೇ ಇಲ್ಲ. ಅವುಗಳ ನಿರ್ವಹಣೆ ಕಷ್ಟ. ಮಾಂಸದ ರಫ್ತು ಉದ್ಯಮ, ಚರ್ಮದ ಉದ್ಯಮ ಮತ್ತು ಜಾನುವಾರುಗಳ ಮೂಳೆಗಳಿಂದ ತಯಾರಾಗುವ ಗೊಬ್ಬರ ಹಾಗೂ ಔಷಧಿಯ ಉತ್ಪನ್ನಗಳ ಉದ್ಯಮಗಳಿಗೆ ಕಚ್ಚಾ ವಸ್ತುವಿನ ಕೊರತೆ ಎದುರಾಗುತ್ತೆ. ಇದು ಈ ವಲಯಗಳಲ್ಲಿ ಲಕ್ಷಾಂತರ ಉದ್ಯೋಗ ನಷ್ಟಕ್ಕೆ ಕಾರಣವಾಗಬಹುದು. ಯಾರೋ ಕೆಲವು ತಗುಡು ಕಚಡ ಕಂತ್ರಿಗಳು ತಮ್ಮ ಹೊಟ್ಟೆ ಪಾಡಿಗೋಸ್ಕರ ಗೋ ರಕ್ಷಣೆಯ ಕೆಲಸವನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಮ್ಮ ಬದುಕಿನ ದಾರಿಯನ್ನ ವಾಮ ಮಾರ್ಗ ಅಂತ ಕರಿತೀವಿ, ಅದನ್ನು ಕಂಡುಕೊಂಡಿದ್ದಾರೆ. ಆದರೆ ಇವ್ರು ಮಾಡೋ ಕೆಲಸದಿಂದ ಸಿಟ್ಟಾದ ಬೇಜಾರಾದ ಮುಸಲ್ಮಾನರು ರೈತರಿಂದ ಎತ್ತುಗಳ ಖರೀದಿಯನ್ನು ನಿಲ್ಲಿಸಿದ್ರೆ ಯಾವ ರೀತಿಯಲ್ಲಿ ಅಪಾಯಗಳು ಉಂಟಾಗುತ್ತೆ ಅನ್ನೋದರ ಎಕ್ಸ್ಪ್ಲೈನ್ನ ನಾನು ನಿಮಗೆ ಮಾಡಿದ್ದೀನಿ, ಸ್ಫುಟವಾಗಿ ಮಾಡಿದ್ದೀನಿ. ಈಗ ಯಾರಿಗೂ ಪೇಷನ್ಸ್ ಇಲ್ಲ. ಗಂಟೆಗಟ್ಟಲೆ ವಿವರಣೆಯನ್ನು ಕೊಟ್ಟರೆ ಅದನ್ನು ಅರ್ಥ ಮಾಡಿಕೊಳ್ಳುವಷ್ಟು ನೋಡುವಷ್ಟು ಪೇಷನ್ಸ್ ಇರಲ್ಲ. ಹಾಗಾಗಿ ನಾನು ಸ್ಫುಟವಾಗಿ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಯಾರೋ ಕೆಲವು ಮೊದಲೇ ಹೇಳಿದ್ನಲ್ಲ ಕಚಡ ಕಂತ್ರಿಗಳಿಂದಾಗಿ ಲಕ್ಷಾಂತರ ರೈತರು ಸಂಕಷ್ಟಕ್ಕೆ ಬೀಳ್ತಾರೆ, ಲಕ್ಷಾಂತರ ಉದ್ಯೋಗ ನಷ್ಟ ಆಗ್ತದೆ. ನಿಮ್ಮ ಸವಾಸನೆ ಬೇಡ, ನಿಮ್ಮ ದನಗಳ ಸವಾಸನೆ ಬೇಡ, ನಿಮ್ಮ ಎತ್ತುಗಳ ಸವಾಸನೆ ಬೇಡ, ದೊಡ್ಡ ನಮಸ್ಕಾರಪ್ಪ. ನಾವು ಕುರಿಯನ್ನ ಕುರ್ಬಾನಿ ಆದರೂ ಕೊಡ್ತೇವೆ. ಅಕಸ್ಮಾತ್ ದುಬಾರಿಯಾದಂತಹ ಕುರಿಗಳನ್ನು ತೆಗೆದುಕೊಂಡು ಬಂದು ಕುರ್ಬಾನಿ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ನಾವು ಹೋಗಿ ಅರ್ಧ ಕೆಜಿನೋ 1 ಕೆಜಿನೋ ಕುರಿ ಮಾಂಸ ತಂದು ಮನೇಲಿ ಅಡುಗೆ ಮಾಡ್ಕೊಂಡು ತಿಂದು ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡ್ತೀವಪ್ಪ. ನಿಮ್ಮ ದನಗಳ ಸವಾಸವೇ ಬೇಡ ಅನ್ನುವಂಥ ತೀರ್ಮಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಇದ್ದಾರೆ. ಇದು ಸೀರಿಯಸ್ ಆಗಬೇಕು. ಯಾವುದೇ ಒಬ್ಬ ಮುಸಲ್ಮಾನ ಮುಂದಿನ 6 ತಿಂಗಳಿಂದ 1 ವರ್ಷಗಳ ಕಾಲ ಯಾವುದೇ ಕಾರಣಕ್ಕೂ ಎತ್ತಿನ ಮಾಂಸವನ್ನ, ಇವರು ಹೇಳುವಂಥ ಗೋಮಾಂಸವನ್ನ, ಇವರೇ ಹೇಳುವಂತಹ ತಿನ್ನಲು ಸಾಧ್ಯವೇ ಇಲ್ಲದಂತಹ ಹಸುವಿನ ಮಾಂಸದ ಸವಾಸಕ್ಕೆ ಹೋಗ್ಬೇಡಿ. ತಿನ್ನಲ್ಲ, ಇವ್ರಿಗೆ ಸ್ವಲ್ಪ ತಾಗಲಿ ಅಂತ ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ತಗೋಬೇಡಿ. ಅದೇನು ಬೇಕಾದ್ರೂ ಆಗಲಿ. ಮಾತೆತ್ತಿದ್ರೆ ಜಾತಿ ಧರ್ಮ 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 ಅಂತ ಸಾಯುವಂತಹ ಈ ಕೆಟ್ಟ ಹುಳು ರಾಜಕಾರಣವನ್ನ ನಾವು ಮಟ್ಟ ಹಾಕಲೇಬೇಕು ಅಂದರೆ ಕೆಲವು ತೀರ್ಮಾನವನ್ನು ತಗೋಬೇಕಾಗ್ತದೆ. ನಾವು 6 ತಿಂಗಳಿಂದ 1 ವರ್ಷಗಳ ಕಾಲ ಯಾವುದೇ ಕಾರಣಕ್ಕೂ ರೈತರಿಂದ ಎತ್ತುಗಳನ್ನು ಖರೀದಿ ಮಾಡಲೇಬೇಡಿ. ಕುರಿ ಮಾಂಸ ತಿನ್ನೋಣ, ಕೋಳಿ ಮಾಂಸ ತಿನ್ನೋಣ, ಮೀನು ತಿನ್ನೋಣ, ಇಲ್ಲ ಸೊಪ್ಪು ಸರಿ ತಿನ್ಕೊಂಡಿದ್ದು ಬೇಡ. 6 ತಿಂಗಳಿಂದ 1 ವರ್ಷ ಸ್ವಲ್ಪ ಸೀರಿಯಸ್ ಆಗ್ತದೆ. ಬಕ್ರೀದ್ ಹಬ್ಬ ಪ್ರವಾದಿ ಇಬ್ರಾಹಿಂ ಮತ್ತು ಅವರ ಪುತ್ರ ಇಸ್ಮಾಯಿಲ್ ಅವರಿಗೆ ಸಂಬಂಧಪಟ್ಟಂತ ಒಂದು ಸ್ಟೋರಿ. ಪ್ರವಾದಿ ಇಸ್ಮಾಯಿಲ್ ಪ್ರವಾದಿ ಇಬ್ರಾಹಿಂ ಅವರ ಸುಪುತ್ರ. ಅವರನ್ನು ಕುರ್ಬಾನಿ ಕೊಡಬೇಕು ಅಂತ ಹೇಳಿಬಿಟ್ಟು ಒಂದು ಕನಸು ಬೀಳುತ್ತೆ ಇಬ್ರಾಹಿಂ ಪ್ರವಾದಿಯವರಿಗೆ. ಈ ಮಗು ಹುಟ್ಟಬೇಕಾದ್ರೂ ಕೂಡ ಕೆಲವು ಕನಸಿನ ಆಧಾರದಲ್ಲಿ ಅವರ ಏಳಪತಿ ಹಾಜಿರ್ ಅವರಿಗೆ ಹುಟ್ಟಿದ್ದು ಇಸ್ಮಾಯಿಲ್, ಪ್ರವಾದಿ ಇಸ್ಮಾಯಿಲ್. ಆನಂತರ ಅವರನ್ನು ಕುರ್ಬಾನಿ ಕೊಡಬೇಕು, ಮಕ್ಕಳೇ ಆಗದ ನೀನು ಬೇಡಿಕೆ ಇಟ್ಟಾಗ ಇಸ್ಮಾಯಿಲ್ ಜನನ ಆಯಿತು. ಈಗ ನೀನು ಕುರ್ಬಾನಿ ಕೊಡು, ನನಗೆ ಮಗು ಹುಟ್ಟಿದ್ರೆ ನಾನು ಏನು ಬೇಕಾದರೂ ಮಾಡ್ತೀನಿ, ಏನು ಹೇಳಿದ್ರು ಕೇಳ್ತೀನಿ ಅಂತ ನೀನೇ ಹೇಳಿದ್ದೆ, ಕುರ್ಬಾನಿ ಕೊಡು ಅಂತ ಹೇಳಿಬಿಟ್ಟು ದೇವರ ಶರೀರವಾಣಿ ಅವ್ರಿಗೆ ಕೇಳಿಸ್ತು. ಹಾಗೆ ಕುರ್ಬಾನಿ ಕೊಡೋದಕ್ಕಂತ ತನ್ನ ಮಗನನ್ನು ಕರ್ಕೊಂಡೋಗಿ ಕಡಿಬೇಕಾದ್ರೆ ಮಗನ ಕತ್ತು ಕುಯ್ಯೋದಿಲ್ಲ, ಇಸ್ಮಾಯಿಲ್ ಅವರ ಕತ್ತು ಕುಯ್ಯೋದಿಲ್ಲ. ಆ ಸಂದರ್ಭದಲ್ಲಿ ಮತ್ತೆ ಬಲವಾಗಿ ಕಡಿಯೋದಕ್ಕೆ ಹೋದಾಗ ಒಂದು ಕುರಿಯ ತಲೆ ಕತ್ತರಿಸ್ಬಿಡುತ್ತೆ. ಅದು ಸ್ವರ್ಗದಿಂದ ಬಂದಂತಹ ಪ್ರಾಣಿ ಕುರಿ. ಹಾಗೆ ಕುರ್ಬಾನಿ ಅನ್ನುವಂಥ ಕತೆ ಶುರುವಾಗುತ್ತೆ ಅನ್ನುವಂಥ ಅಲ್ಲಿನ ಪ್ರತೀತಿ, ಅಲ್ಲಿನ ನಂಬಿಕೆ ಇದೆ. ಈಗ ಮುಸಲ್ಮಾನರ ಪವಿತ್ರ ಕ್ಷೇತ್ರ ಸ್ಥಳ ಮೆಕ್ಕಾ ಕೂಡ ಪ್ರವಾದಿ ಇಬ್ರಾಹಿಂ ಮತ್ತು ಪ್ರವಾದಿ ಇಸ್ಮಾಯಿಲ್ ಅವರೇ ಕಟ್ಟಿರೋದು ಅನ್ನುವಂಥ ಅವರ ಹಿಸ್ಟ್ರಿ ಹೇಳುತ್ತೆ. ಇದು ಅಲ್ಲಿನ ಕುರ್ಬಾನಿಯ ಹಿಂದಿರುವಂಥ ಕತೆ. ಕುರ್ಬಾನಿ ಕುರಿ ಮೂಲಕನೇ ಶುರುವಾಗಿದ್ದು. ದನ ತಿನ್ಬೇಕಂತೇನಿಲ್ಲ. ಬಡವರು ಏನು ಮಾಡ್ತಾಯಿದ್ರು, ಕುರಿ ತಗೊಳ್ಳೋದಕ್ಕೆ ಕಾಸಿಲ್ಲ, ಒಂದು 3-4-5 ಸಾವಿರ 10 ಸಾವಿರಕ್ಕೇನೋ ಬಡಕಲ್ ಎತ್ತುಗಳು ಸಿಗ್ತಿದ್ವು ಅಂತ ಅದನ್ನು ಖರೀದಿ ಮಾಡ್ತಿದ್ರು. ಹಾಗಂತ ಕೆಲವು ವ್ಯಾಪಾರಿಗಳು ರೈತರಿಂದ ಬರೀ ಈ ಥರದ್ದೇ ಎತ್ತುಗಳನ್ನು ಖರೀದಿ ಮಾಡಲಿಲ್ಲ.
ಹಸುಗಳನ್ನು ಕಳ್ತನ ಮಾಡೋದನ್ನು ಕೂಡ ನಾವು ನೋಡಿದ್ದೀವಿ. ಎತ್ತುಗಳನ್ನು ರಾತ್ರಿ ಕ್ವಾಲಿಸಲ್ಲಿ ತುಂಬಿಕೊಂಡು ಹೋಗೋದು, ಅಕ್ರಮವಾಗಿ ತುಂಬ ಚೆನ್ನಾಗಿರುವಂತಹ ದನವನ್ನು ಎತ್ತನ್ನು ಕಳ್ತನ ಮಾಡಿ ಕಟಾವು ಮಾಡಿ ಮಾರಾಟ ಮಾಡುವಂತಹ ಧೂರ್ತ ಶಕ್ತಿಗಳು ಇದ್ದಾವೆ, ಇಲ್ಲ ಅಂತ ನಾನು ಹೇಳಲ್ಲ. ಅವ್ರನ್ನ ನಮ್ಮ ಕಾನೂನು ಮಟ್ಟ ಹಾಕಲೇಬೇಕು, ತಕ್ಕ ಶಿಕ್ಷೆಯನ್ನು ಕೊಡಲೇಬೇಕು. ಹಾಗೆಯೇ ಇವೆಲ್ಲವೂ ಆಗಬಾರ್ದು, ಇದೆಲ್ಲ ನಡಿಬಾರ್ದು ಅಂದರೆ ಭಾರತ ಸರ್ಕಾರ ಗೋವನ್ನು ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡಬೇಕು. ನಾವು ಹುಲಿನ ಘೋಷಣೆ ಮಾಡಿದ್ದೀವಿ, ಅದು ನೋಡೋಕ್ಕೂ ಸಿಗಲ್ಲ, ಒಡನಾಟಕ್ಕೂ ಸಿಗಲ್ಲ, ಯಾವುದಕ್ಕೂ ಸಿಗಲ್ಲ. ಹುಲಿ ಜೊತೆ ಒಂದು ಬಾಂಡಿಂಗ್ ಕೂಡ ಸೆಟ್ ಆಗಲ್ಲ. ನಮಗೆ ಬಾಂಡಿಂಗ್ ಇರುವಂಥ ಪ್ರಾಣಿ ಅದು ದನ. ದನವನ್ನು ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡಿ ಅಂಥೇಳಿ ಮುಸಲ್ಮಾನರೇ ಒತ್ತಾಯ ಮಾಡ್ತಿದ್ದಾರೆ. ಒಂದು ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡಿದಂತಹ ಒಂದು ಪ್ರಾಣಿಯನ್ನು ಕಟಾವು ಮಾಡೋದಾಗಲಿ ಸಾಧ್ಯನೇ ಇಲ್ವಲ್ಲ. ಈಗ ರಾಷ್ಟ್ರೀಯ ಪಕ್ಷಿ ನವಿಲು, ಸುಮ್ಮನೆ ಅದ್ರ ತಂಟೆ ಹೋಗಿ ನೋಡಿ, ನಿಮ್ಮ ಕತೆ ಗೋವಿಂದ. ಹೆಂಗೆ ಜಡಿತಾರೆ ಗೊತ್ತಾ ಕೇಸು. ಅದೇ ಥರ ಈ ಗೋವನ್ನು, ಎತ್ತನ್ನು, ದನವನ್ನು ನೀವು ಖರಾ ಬೀಫ್ ಮಾಡ್ತೀವಿ ಅಂತಾರಲ್ಲ, ಖಾರನೂ ಬೇಡ, ಸ್ವೀಟು ಬೇಡ, ಕೋಣವನ್ನು, ಎಮ್ಮೆಯನ್ನು, ಅದೇನಿದೆ ಅವೆಲ್ಲವನ್ನು ಕೂಡ ನೀವು ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡಿ. ತಾಕತ್ತಿದ್ರೆ ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡಿ. ಇದು ಮುಸಲ್ಮಾನರ ಹಕ್ಕೊತ್ತಾಯ, ಅವರೇ ಹೇಳ್ತಾ ಇದ್ದಾರೆ. ಮಾಡಿ. ಯಾರು ದನದ ಮಾಂಸ ತಿಂದೇ ಇದ್ರೆ ಸಾಯಲ್ಲ. ಇಲ್ಲಿ ಈ ದೇಶದಲ್ಲಿ ಒಂದು ಧಾರ್ಮಿಕ ನಂಬಿಕೆ ಇದೆ, ಆ ಭಾವನೆಗೆ ನೀವು ಗೌರವ ಕೊಡಿ ಅಂತ ಹೇಳ್ಬಿಟ್ಟು ತೌಡು ಕೊಟ್ಟೋದು ನಿಲ್ಲಿಸಿ, ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡಿ. ತಾಕತ್ತಿದ್ರೆ ಮಾಡಿ. ಏನಿವೆ, ಮುಸಲ್ಮಾನರು ಎತ್ತು ಖರೀದಿಯಿಂದ ದೂರ ನಿಂತಿದ್ದಾರೆ, ರೈತರು ಬೀದಿಗಿಳಿದಿದ್ದಾರೆ. 6 ತಿಂಗಳು 1 ವರ್ಷ ಸುಮ್ಮನಿರಿ, ದನದ ತಂಟೆಗೆ ಹೋಗ್ಬೇಡಿ. ಆಮೇಲೆ ಏನಾಗುತ್ತೆ ಜಸ್ಟ್ ನೋಡ್ಕೊಳ್ಳೋಣ. ನಮಸ್ಕಾರ.